ಗ್ರಾಮದಿಂದ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದವರಿಗೆ ಈಗ ಪೀಕಲಾಟ ಶುರುವಾಗಿದೆ. ಕೋರ್ಟ್ ಎಚ್ಚರಿಕೆಯಿಂದಾಗಿ ತಮಟೆ ಸಾರಿದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ. ಗ್ರಾಮದಿಂದ ಒಂದು ಕುಟುಂಬವನ್ನ ಬಹಿಷ್ಕಾರ ಹಾಕಲಾಗಿತ್ತು, ಅವರಿಗೀಗ ಪೀಕಲಾಟ ಶುರುವಾಗಿದೆ. ಕೋರ್ಟ್ನ ಎಚ್ಚರಿಕೆಯಿಂದ ತಮಟೆ ಸಾರಿರೋದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ. ಮೈಸೂರು ಜಿಲ್ಲೆಯ ಎಡತೊರೆ ಪಾಳ್ಯದಲ್ಲಿ ಅಪರೂಪದ ಘಟನೆ ಬೆಳಕಿಗೆ ಬಂದಿದೆ. ಮೀನಾಕ್ಷಿ ಮಹಾದೇವ್ಗೆ ಯಾವುದೇ ಬಹಿಷ್ಕಾರ ಹಾಕಿಲ್ಲ, ಸ್ವತಃ ತಾನೇ ತಮಟೆ ಬಾರಿಸಿ ಸಾರಿದ್ದಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮಹೇಶ್. ಮೀನಾಕ್ಷಿ ಮತ್ತು ಮಹಾದೇವ್ಗೆ ಬಹಿಷ್ಕಾರ ಹಾಕಿದ್ದಂತ ಮುಖಂಡರು ಅಂದ್ರೆ ಊರಿನ ಮುಖಂಡರು ಬಹಿಷ್ಕಾರ ಹಾಕಿದ್ರು. ಆದ್ರೀಗ ಯಾವುದೇ ಬಹಿಷ್ಕಾರ ಇಲ್ಲ ಅಂತ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮಹೇಶ್ ತಾವೇ ತಮಟೆಯನ್ನ ಹಿಡ್ಕೊಂಡು ಸಾರಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ್ರು ಮೀನಾಕ್ಷಿ ಮತ್ತು ಮಹಾದೇವ್. ದೂರು ಸ್ವೀಕರಿಸಿ ನ್ಯಾಯಾಲಯದಿಂದ ಗ್ರಾಮಸ್ಥರಿಗೆ ನೋಟಿಸ್ ಕೊಡಲಾಗಿತ್ತು. ಬಹಿರಂಗ ಪ್ರಚಾರ ಮಾಡಿ ಸಾಕ್ಷಿ ನೀಡುವಂತೆ ಕೋರ್ಟ್ ತಾಕೀತು ಮಾಡಿತ್ತು. ಈ ಹಿನ್ನೆಲೆ ತಮಟೆ ಸಾರಿ ವಿಡಿಯೋ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ. ಇದೊಂದು ಅಪರೂಪದ ಘಟನೆ. ನೀವು ಬಹಿಷ್ಕಾರ ಹಾಕಿರೋದನ್ನ ನೋಡಿರ್ತೀರಾ, ಅದರಿಂದ ಪಾಪ ಸಂಕಷ್ಟಕ್ಕೆ ಒಳಗಾಗಿರುವಂತ ಕುಟುಂಬಸ್ಥರನ್ನ ನೋಡಿರ್ತೀರಾ. ಆದ್ರೀಗ ಬಹಿಷ್ಕಾರಕ್ಕೆ ಒಳಗಾಗಿದ್ದಂತ ಕುಟುಂಬಸ್ಥರಿಗೆ ನ್ಯಾಯ ಸಿಕ್ಕಿದೆ. ಮತ್ತೊಂದ್ ಕಡೆ ಬಹಿಷ್ಕಾರ ಹಾಕಿದ್ದವರಿಗೆ ಪೀಕಲಾಟ ಶುರುವಾಗಿದೆ. ಮೀನಾಕ್ಷಿ ಮಾದೇವ್ ಅವ್ರಿಗೆ ಯಾವ್ದೋ ಬಹಿಷ್ಕಾರ ಹಾಕಿಲ್ಲ ಕಣಪ್ಪ. ಊರಲ್ಲೇ ಏನಾರು ಹಾಕಿದ್ರು ಬಹಿಷ್ಕಾರವಾ? ಇಲ್ಲ. ಬಹಿಷ್ಕಾರ ಹಾಕಿದ್ರ? ಇಲ್ಲ. ಯಾರು ಹಾಕಿಲ್ವಂತ ಕಣಪ್ಪ. ಬಹಿಷ್ಕಾರದ ಪದ ಏನು ಬಳಕೆಯಾಗಿದೆ. ಅಲ್ಲಿ ಅಣ್ಣೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ನನ್ನ ವಾರ್ಡ್ ಎಡತೊರೆ ಗ್ರಾಮ, ಅಲ್ಲಿ ಎಡತೊರೆ ಪಾಳ್ಯದಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ. ಅಲ್ಲಿ ವಾಸ ಮಾಡುವಂತ 45 ಕುಟುಂಬ, ಅದರಲ್ಲಿ 41 ಕುಟುಂಬ ಭವಿ ಜನಾಂಗದವರು ಅಲ್ಲಿ ವಾಸವನ್ನು ಮಾಡ್ತಾ ಇರುವಂತದ್ದು, 3 ಕುಟುಂಬ ಕುರುಬಗೌಡರು ಅಲ್ಲಿ ವಾಸವನ್ನು ಮಾಡುವಂತದ್ದು, 1 ಕುಟುಂಬ ಒಕ್ಕಲಿಗೌಡರು. ಒಟ್ಟು 45 ಕುಟುಂಬಗಳು ಅಲ್ಲಿ ಬಹಳ ಅನುಗುಣವಾಗಿ ಅಲ್ಲಿ ಜೀವನ ಸಾಗಿಸ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿಯ ನಮ್ಮೊಬ್ಬ ಗ್ರಾಮಸ್ಥರು ಮೀನಾಕ್ಷಿ ಮಾದೇವ್ ಎಂಬುವರು ನಮಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳಿ ನ್ಯಾಯಾಲಯಕ್ಕೆ ದೂರನ್ನ ನೀಡ್ತಾರೆ. ಆ ಹಿನ್ನೆಲೆಯಲ್ಲಿ ನ್ಯಾಯಾಲಯ ನೀವು ವಾದವಿವಾದಗಳನ್ನ ಪರಿಶೀಲನೆ ಮಾಡಿ ಇವರಿಗೆ ಗ್ರಾಮಸ್ಥರಿಗೆ ಯಜಮಾನರುಗಳಿಗೆ ನೋಟಿಸ್ ಇಶ್ಯೂ ಮಾಡುತ್ತೆ. ಅದರಂತೆ ಅವರು